3000 ವರ್ಷಗಳ ಹಿಂದೆ ನೈಲ್ ನದಿಯ ತೀರದಲ್ಲಿ ಒಂದು ಸಾಮ್ರಾಜ್ಯ ಅರಳಿತು. ಈಜಿಪ್ಟ್. ಪಿರಮಿಡ್ಗಳು, ದೇವಾಲಯಗಳು, ದೇವರುಗಳ ಕಥೆಗಳಿಂದ ತುಂಬಿದ ದೇಶ. ಇಲ್ಲಿ ಒಂದು ಚಿಕ್ಕ ಬಾಲಕ ರಾಜನಾದನು. ಅವನ ಹೆಸರು ತೂತಂಖಾಮನ್. ಅವನು ಕೇವಲ 9 ವರ್ಷ ವಯಸ್ಸಿನಲ್ಲಿ ಫರೋ ಅಂದರೆ ರಾಜನಾದ. ಚಿಕ್ಕ ವಯಸ್ಸಿನಲ್ಲಿ ದೇಶವನ್ನು ಆಳೋದು ಸುಲಭವಲ್ಲ. ಆದರೆ ಅವನ ಹತ್ತಿರ ಬುದ್ಧಿವಂತ ಪೂಜಾರಿಗಳು, ಸಲಹೆಗಾರರು ಇದ್ದರು. ಆದರೂ ಆ ಗದ್ದುಗೆ ಮೇಲೆ ಕುಳಿತವನೇ ಈಜಿಪ್ಟಿನ ಫರೋ. ಆ ಕಾಲದಲ್ಲಿ ಜನರು ದೇವರುಗಳಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಮಾರುಕಟ್ಟೆಗಳಲ್ಲಿ ಚಿನ್ನ, ಆಭರಣ, ಕುದುರೆ, ಮಸಾಲೆಗಳ ವ್ಯಾಪಾರ ನಡೆಯುತ್ತಿತ್ತು. ನೈಲ್ ನದಿಯಲ್ಲಿ ಹಡಗುಗಳ ಓಡಾಡುತ್ತಾ ದೇಶಕ್ಕೆ ಜೀವ ನೀಡುತ್ತಿತ್ತು. ಆದರೆ ದುಃಖ ಏನೆಂದರೆ ತೂತಂಖಾಮನ್ ಕೇವಲ 18-19 ವಯಸ್ಸಿನಲ್ಲಿ ಸಾವನ್ನಪ್ಪಿದ. ಅವನನ್ನು ವ್ಯಾಲಿ ಆಫ್ ಕಿಂಗ್ಸ್ ಅಂದರೆ ರಾಜರ ಕಣಿವೆಯಲ್ಲಿ ಗುಪ್ತ ಸಮಾಧಿಯಲ್ಲಿ ಹೂತರು. ಆ ಸಮಾಧಿ ಎಷ್ಟು ಚೆನ್ನಾಗಿ ಮುಚ್ಚಿದರೆಂದರೆ ಅದು ಸಾವಿರಾರು ವರ್ಷಗಳ ಕಾಲ ಯಾರಿಗೂ ಸಿಗಲಿಲ್ಲ. 3000 ವರ್ಷಗಳ ಬಳಿಕ 1922ರಲ್ಲಿ ಹಾವರ್ಡ್ ಕಾರ್ಟರ್ ಅನ್ನೋ ಪುರಾತತ್ವ ತಜ್ಞನು ಆ ಸಮಾಧಿ ತೆರೆದ. ಒಳಗೆ ನೋಡಿ ಆಶ್ಚರ್ಯಚಕಿತನಾದ. ಚಿನ್ನದ ಪ್ರತಿಮೆಗಳು, ಆಭರಣಗಳು, ರಥಗಳು, ಹಾಸಿಗೆಗಳು ಮತ್ತು ವಿಶ್ವಪ್ರಸಿದ್ಧ ಚಿನ್ನದ ಮುಖವಾಡ ಇತ್ತು. ತೂತಂಖಾಮನ್ ದೊಡ್ಡ ಯುದ್ಧಗಳನ್ನು ಗೆಲ್ಲಲಿಲ್ಲ, ದೊಡ್ಡ ಕಟ್ಟಡಗಳನ್ನು ಕೂಡ ಕಟ್ಟಲಿಲ್ಲ. ಆದರೆ ಅವನ ಸಮಾಧಿ, ಅವನ ಖಜಾನೆ ಇವತ್ತಿಗೂ ಈಜಿಪ್ಟ್ ವೈಭವವನ್ನು ವಿಶ್ವಕ್ಕೆ ತೋರಿಸುತ್ತದೆ.